ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಈ ಸಲ ಫಿಫಾ ವಿಶ್ವಕಪ್ ಫುಟ್ಬಾಲ್ ಕತಾರ್ನಲ್ಲಿ ನಡೀತಾ ಇದೆ. 2010ರಲ್ಲಿ ಈ ಪುಟಾಣಿ ದೇಶಕ್ಕೆ ಫಿಫಾ ವಿಶ್ವಕಪ್ನ ಆತಿಥ್ಯ ಅಂತ ಅನೌನ್ಸ್ ಮಾಡಿದಾಗ ಅಲ್ಲಿ ಇದ್ದಿದ್ದು ಕೇವಲ ಒಂದೇ ಒಂದು ಫುಟ್ಬಾಲ್ ಸ್ಟೇಡಿಯಂ, ಜೊತೆಗೆ ಸುಡು ಸುಡು ಬಿಸಿಲು ಮಾತ್ರ. ಆದರೂ ಕೂಡ ಕತಾರ್ಗೆ ವಿಶ್ವಕಪ್ನ ಆತಿಥ್ಯ ಕೊಡಲಾಯಿತು. ಈ ಮೂಲಕ ಕತಾರ್ ಫಿಫಾ ವಿಶ್ವಕಪ್ ಹೋಸ್ಟ್ ಮಾಡೋ ಮಿಡಲ್ ಈಸ್ಟ್ನ ಮೊದಲ ಕಂಟ್ರಿ ಆಯಿತು. ಈ ವಿಶ್ವಕಪ್ ತಯಾರಿಗಾಗಿ ತೈಲ ಸಂಪದ್ಭರಿತ ನ್ಯಾಚುರಲ್ ಗ್ಯಾಸ್ ಸಂಪದ್ಭರಿತ ಕತಾರ್ ಬರೋಬ್ಬರಿ $229 ಬಿಲಿಯನ್ ಅಂದ್ರೆ 18.3 ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡಿದೆ ಅಂತ ಹೇಳಲಾಗುತ್ತೆ. ಅಂದ್ರೆ 2018ರಲ್ಲಿ ರಷ್ಯಾ ವಿಶ್ವಕಪ್ ಹೋಸ್ಟ್ ಮಾಡಿದಾಗ ಖರ್ಚು ಮಾಡಿದಕ್ಕಿಂತ 16 ಪಟ್ಟು ಜಾಸ್ತಿ. ರಷ್ಯಾ 2018ರಲ್ಲಿ $14.2 ಬಿಲಿಯನ್ ಅಂದ್ರೆ ಸುಮಾರು 1.1 ಲಕ್ಷ ಕೋಟಿ ರೂಪಾಯಿ ಮಾತ್ರ ಖರ್ಚು ಮಾಡಿತ್ತು. ಕತಾರ್ ಈಗ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ರಂಗು ರಂಗಿನ ಜಾಹೀರಾತುಗಳ ಮೂಲಕ ವಿಶ್ವಕಪ್ ಅನ್ನ ಜೋರಾಗಿ ಪ್ರಚಾರ ಮಾಡ್ತಾ ಇದೆ. ಎಲ್ಲ ಕಡೆ ಕತಾರ್ನ ಟೂರಿಸಂ ಬಗ್ಗೆ ಪ್ರಮೋಷನ್ ಮಾಡ್ತಾ ಇದೆ. ಆದ್ರೆ ಎಲ್ಲ ವರ್ಣರಂಜಿತ ಕಥೆಗಳ ಹಿಂದೆ ಕತಾರ್ನ ಮತ್ತೊಂದು ಕರಾಳ ಮುಖ ಕೂಡ ಇದೆ ಅಂತ ಹೇಳಿ ವರದಿ ಆಗ್ತಾ ಇದೆ. ಕತಾರ್ ಈ ವಿಶ್ವಕಪ್ ಆಯೋಜನೆ ಪಡೆದುಕೊಳ್ಳೋಕೆ ಲಂಚ ಕೊಟ್ಟಿತ್ತು ಅನ್ನೋ ಭ್ರಷ್ಟಾಚಾರದ ಆರೋಪ ಕೂಡ ಇದೆ. ಜೊತೆಗೆ ವಿಶ್ವಕಪ್ ತಯಾರಿ ಕೆಲಸಗಳಲ್ಲಿ ಕಾರ್ಮಿಕರನ್ನ ಹೀನಾಯವಾಗಿ ನಡೆಸಿಕೊಳ್ಳಲಾಯಿತು. ಸಾವಿರಾರು ಜನ ಕಾರ್ಮಿಕರು ಇಲ್ಲಿ ಬಲಿಯಾದ್ರು ಅನ್ನೋ ಆರೋಪ ಇದೆ. ಹಾಗಿದ್ರೆ ಒಂದು ಪುಟ್ಟ ದೇಶಕ್ಕೆ ಫುಟ್ಬಾಲ್ ವಿಶ್ವಕಪ್ ನಂತಹ ದೈತ್ಯ ಟೂರ್ನಮೆಂಟ್ ಅನ್ನ ಕೊಡೋದರ ಹಿಂದಿರೋ ಮರ್ಮ ಏನು? ಇದಕ್ಕೆ ತೆಗೆದಿರೋ ನಿಜವಾದ ವೆಚ್ಚ ಏನು? ವೆಚ್ಚ ಅಂದರೆ ಬರೀ ದುಡ್ಡು ಮಾತ್ರ ಅಲ್ಲ, ಜೀವದ ವೆಚ್ಚ. ಈಗ ಹೇಳ್ತಿದಾರಲ್ಲ ಅಷ್ಟು ಜನ ಬಲಿಯಾದರು ಅಂತ, ಅದನ್ನು ಕೂಡ ನಾವು ಚೆಕ್ ಮಾಡ್ತಾ ಹೋಗೋಣ. ಈ ಎಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ವಿಡಿಯೋವನ್ನು ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಅದಕ್ಕೂ ಮುನ್ನ ನೀವಿನ್ನೂ mastmaga.comನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾವ್ಯಾಕೆ ಪದೇ ಪದೇ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತೀವಿ ಅಂದರೆ, ನಿಮ್ಮಲ್ಲಿ ಅಂದರೆ ನಮ್ಮ ವಿಡಿಯೋಗಳನ್ನು ನೋಡುವ ವೀಕ್ಷಕರಲ್ಲಿ 34% ಜನ ಸಬ್ಸ್ಕ್ರೈಬ್ ಮಾಡದೆ ಹೆಂಗೂ ಬರ್ತಾ ಇದೆಯಲ್ಲ ಅಂತ ಅದೇ ರೀತಿ ಹಾಗೆ ನೋಡ್ತಿದ್ದಾರೆ ಅಂತ ಡೇಟಾ ಹೇಳುತ್ತೆ. ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ನಮ್ಮ ಎಷ್ಟೋ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮ್ಮನ್ನು ತಲುಪದೆ ಹಾಗೆ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಜೊತೆಗೆ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಮಗೂ ಇನ್ನಷ್ಟು ಉತ್ತಮ ರೀತಿಯಲ್ಲಿ ಕೆಲಸ ಮಾಡೋಕ್ಕೆ ಶಕ್ತಿ ಬರುತ್ತೆ. ಪ್ಲೀಸ್ ದಯವಿಟ್ಟು ನೀವಿನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, 2010ರಲ್ಲಿ ಕತಾರ್ಗೆ ವಿಶ್ವಕಪ್ ಆಯೋಜನೆ ಮಾಡೋಕೆ ಅವಕಾಶ ಸಿಕ್ಕಾಗ ಪ್ರಿಪೇರ್ ಆಗೋಕೆ ಇದ್ದಿದ್ದು ಕೇವಲ 12 ವರ್ಷದ ಟೈಮ್ ಮಾತ್ರ. ಏನ್ರಿ 12 ವರ್ಷ ಬರೀ ಕೇವಲ ಅಂತಿರಲ್ಲ ಅಂತ ನೀವು ನಮ್ಮನ್ನು ಕೇಳ್ಬೋದು. ಆದರೆ ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಆ ಟೈಮ್ನಲ್ಲಿ ಕತಾರ್ ಫುಟ್ಬಾಲ್ ವಿಶ್ವಕಪ್ ಇತಿಹಾಸದಲ್ಲೇ ಬಹುದೊಡ್ಡ ಮೂಲ ಸೌಕರ್ಯ ನಿರ್ಮಾಣ ಕೆಲಸಕ್ಕೆ ಮುಂದಾಗಬೇಕಾಗಿತ್ತು. ಆ ಕೊಲ್ಲಿ ರಾಷ್ಟ್ರ 12 ವರ್ಷಗಳಲ್ಲಿ 8 ವಿಶ್ವ ದರ್ಜೆಯ ಫುಟ್ಬಾಲ್ ಸ್ಟೇಡಿಯಂಗಳನ್ನು ನಿರ್ಮಾಣ ಮಾಡಬೇಕಾಗಿತ್ತು. ಎಲ್ಲ ಸ್ಟೇಡಿಯಂ ಇರೋ ಸ್ಥಳಗಳಿಗೆ ಹೋಗೋಕೆ ಅದ್ಭುತವಾದ ವಿಶ್ವ ದರ್ಜೆಯ ರಸ್ತೆ ಹಾಗೂ ಇತರ ಫೆಸಿಲಿಟಿಗಳನ್ನು ಮಾಡಬೇಕಾಗಿತ್ತು. ರೈಲ್ವೆ ಸಂಪರ್ಕಗಳನ್ನು ಸ್ಥಾಪಿಸಬೇಕಾಗಿತ್ತು. ಕತಾರ್ನಲ್ಲಿರೋ ಏರ್ಪೋರ್ಟ್ಗಳನ್ನು ವಿಸ್ತಾರಗೊಳಿಸಬೇಕಾಗಿತ್ತು. ಇದೆಲ್ಲದರ ಜೊತೆಗೆ ವಿಶ್ವಕಪ್ ನೋಡೋಕೆ ಬರೋ ಸುಮಾರು 10 ಲಕ್ಷ ವಿದೇಶಿಗರಿಗೆ ಉಳಿದುಕೊಳ್ಳೋಕೆ ವ್ಯವಸ್ಥೆ ಮಾಡಬೇಕಾಗಿತ್ತು. ಅದೇನ್ರಿ, ಒಂದು ದೇಶಕ್ಕೆ ಇಷ್ಟೆಲ್ಲ ಮಾಡೋಕ್ಕಾಗಲ್ವಾ? ಅಲ್ಲಿ ಅಷ್ಟು ಜಾಗ ಇಲ್ವಾ ಅಂದರೆ ಸ್ನೇಹಿತರೆ, ಜಾಗದ ಲೆಕ್ಕದಲ್ಲಿ ಕತಾರ್ ನಮ್ಮ ನಾಗಾಲ್ಯಾಂಡ್ಗಿಂತ ಚಿಕ್ಕ ದೇಶ. ತ್ರಿಪುರಾಗಿಂತ ಒಂಚೂರು ದೊಡ್ಡದು ಅಷ್ಟೇ. ತ್ರಿಪುರ ಅಥವಾ ನಾಗಾಲ್ಯಾಂಡ್ನಲ್ಲಿ 1 ತಿಂಗಳ ಕಾಲ 10 ಲಕ್ಷ ವಿದೇಶಿಗರಿಗೆ ಇರೋಕೆ ಜಾಗ ಮಾಡಿಕೊಡ್ಬೇಕು ಅಂತ ಹೇಳಿದ್ರೆ, ವಿಶ್ವ ದರ್ಜೆಯ ಸೌಲಭ್ಯಗಳನ್ನು ಕೊಡಬೇಕು ಅಂದರೆ ಹೇಗಿರುತ್ತೆ ಇಮ್ಯಾಜಿನ್ ಮಾಡಿ. ಓಕೆ, ತ್ರಿಪುರ ನಾಗಾಲ್ಯಾಂಡ್ಗಿಂತ ಕತಾರ್ ಸೂಪರ್ ರಿಚ್ಚೇ, ಆದರೆ ಅದಕ್ಕೆ ವ್ಯವಸ್ಥೆ ಮಾಡ್ಕೋಬೇಕಲ್ಲ ಸ್ವಾಮಿ. ಸೊ ಕಷ್ಟದ ಕೆಲಸನೇ. ಓಕೆ, ಹೇಗೋ ಇಷ್ಟೆಲ್ಲ ಬಿಲ್ಡಿಂಗ್ಸ್ ಮನೆ ಎಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಾರೆ ಅಂದ್ಕೊಳ್ಳೋಣ. ಆದರೆ ವರ್ಲ್ಡ್ ಕಪ್ ಮುಗಿದ ಮೇಲೆ ಅದನ್ನು ಏನು ಮಾಡೋದು? ಮುಗಿದ ಮೇಲೆ ಅದನ್ನು ಯಾವುದಕ್ಕೆ ಬಳಸಬೇಕು ಅನ್ನೋ ಪ್ರಶ್ನೆ ಕೂಡ ಕತಾರ್ ಮುಂದೆ ಇತ್ತು. $229 ಬಿಲಿಯನ್ ಖರ್ಚು ಮಾಡಿದೀವಿ ಅಂತ ಕತಾರ್ ಒಪ್ಕೊಳ್ಳೋದಿಲ್ಲವಾದರೂ ಕೂಡ ನಿರ್ಮಾಣ ಕಾರ್ಯಗಳನ್ನು ಬೇಗ ಬೇಗ ಮುಗಿಸೋಕೆ ಪ್ರತಿ ವಾರ $5 ಬಿಲಿಯನ್ ಅಂದರೆ ಪ್ರತಿ ವಾರ ಸುಮಾರು 4,000 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀವಿ ಅಂತ ಕತಾರ್ನ ಫೈನಾನ್ಸ್ ಮಿನಿಸ್ಟರ್ ಹೇಳಿದ್ದಾರೆ. ಇದರಲ್ಲಿ ಬಹುತೇಕ ಹಣ ಸ್ಟೇಡಿಯಂಗಳಲ್ಲಿ ಅಳವಡಿಸಲಾದ ಕೂಲಿಂಗ್ ಸಿಸ್ಟಮ್ಗೆ ಖರ್ಚು ಮಾಡಲಾಗಿದೆ ಅಂತ ಹೇಳ್ತಾರೆ. ಯಾಕಂದರೆ ಕತಾರ್ನಲ್ಲಿ ರೆಗ್ಯುಲರ್ ಆಗಿನೇ ತಾಪಮಾನ 40 ಡಿಗ್ರಿ ಸೆಲ್ಸಿಯಸ್ ಮೇಲೆ ಹೋಗಿರುತ್ತೆ. ಈ ಕೂಲಿಂಗ್ ಸಿಸ್ಟಮ್ ಅಳವಡಿಸೋದ್ರಿಂದ ಸ್ಟೇಡಿಯಂ ನಿರ್ಮಾಣ ವೆಚ್ಚ 3 ಪಟ್ಟು ಹೆಚ್ಚಾಗಿದೆ ಅಂತ ಹೇಳಲಾಗಿದೆ. ಇನ್ನು ಇಲ್ಲಿ ಕೇವಲ ಫ್ಯಾನ್ಸ್ ಮತ್ತು ಪ್ಲೇಯರ್ಸ್ ಕೂಲ್ ಆಗಿಟ್ರೆ ಸಾಕಾಗಲ್ಲ. ಆಟಗಾರರು ಆಡೋ ಮೈದಾನ, ಅಲ್ಲಿರೋ ಹುಲ್ಲನ್ನು ಕೂಡ ಕೂಲಾಗಿಡಬೇಕಾಗತ್ತೆ. ಇದಕ್ಕಾಗಿ ಕತಾರ್ ಅಮೆರಿಕದಿಂದ ವಿಶೇಷ ಹುಲ್ಲಿನ ಬೀಜಗಳನ್ನು ತಂದು ಇಲ್ಲಿ ನರ್ಸರಿಗಳಲ್ಲಿ ಬೆಳೆಸ್ತು. ನಂತರ ಅದನ್ನು ತನ್ನ ಸ್ಟೇಡಿಯಂಗಳಲ್ಲಿ ಅಳವಡಿಸ್ತು. ಇನ್ನು ಈ ಟರ್ಫ್ಗೂ ಕೂಡ ಅಂದರೆ ಹುಲ್ಲಿನ ಹಾಸಿಗೆ ಕೂಡ ವಿಶೇಷ ಕೂಲಿಂಗ್ ಸಿಸ್ಟಮ್ ಮತ್ತು ವಿಶೇಷ ರೀತಿಯ ನೀರು ಸಿಂಪಡಿಸುವ ವ್ಯವಸ್ಥೆಯನ್ನು ಬಳಸಿ ಅದನ್ನು ನಿರ್ಮಾಣ ಮಾಡಲಾಗಿದೆ. ಅಷ್ಟರ ಮಟ್ಟಿಗೆ ಬಿಸಿಲು ಕತಾರ್ನಲ್ಲಿ ಪ್ರಖರವಾಗಿರುತ್ತೆ. ಇದೆಲ್ಲ ಸಿಸ್ಟಮ್ ಇಲ್ಲ ಅಂದರೆ ಹುಲ್ಲು ಬೇಗ ಜಡ್ಡುಗಟ್ಟಿ ಒಣಗಿ
ಫುಲ್ ಹಾಳಾಗಿ ಹೋಗಿರುತ್ತೆ. ಸೊ ಈ ಎಲ್ಲ ಕೆಲಸಗಳನ್ನ ಮಾಡಿಸೋಕೆ ಕತಾರ್ಗೆ ದೊಡ್ಡ ಸಂಖ್ಯೆಯಲ್ಲಿ ಕಾರ್ಮಿಕರು ಬೇಕಾಗಿದ್ರು. ಕತಾರ್ನಲ್ಲೇ ಹುಡುಕೋಣ ಅಂದ್ರೆ ಅಲ್ಲಿನ ಜನಸಂಖ್ಯೆ ಬರೀ 27 ಲಕ್ಷ ಇದೆ. ಅದರಲ್ಲಿ ಬಹುತೇಕರು ಲಕ್ಷಾಧಿಪತಿಗಳು ಮತ್ತು ಸ್ಥಿತಿವಂತರು. ಈ ಹಿಂದೆ ಅಲ್ಲಿ ಖಾಸಗಿ ದ್ವೀಪ ಮತ್ತು ಗಗನಚುಂಬಿ ರೆಸಾರ್ಟ್ಗಳನ್ನು ಕಟ್ಟೋಕೆ ಬಂದಿದ್ದ ವಲಸೆ ಕಾರ್ಮಿಕರು ಇದ್ರು. ಆದ್ರೂ ಈ ವಿಶ್ವಕಪ್ ಕೆಲಸಗಳಿಗೆ ಸಾಕಾಗ್ತಾ ಇರಲಿಲ್ಲ. ಹೀಗಾಗಿ ಕತಾರ್ ಭಾರತ, ಬಾಂಗ್ಲಾ ಮತ್ತು ನೇಪಾಳದಿಂದ 16,000 ಜನ ವಲಸೆ ಕಾರ್ಮಿಕರನ್ನ ನೇಮಕ ಮಾಡಿಕೊಳ್ತು. ಪಾಪ ಈ ಕಾರ್ಮಿಕರು ಕೂಡ ಕತಾರ್ನಲ್ಲಿ ಕೆಲಸ ಸಿಗುತ್ತೆ ಅಂತ ಸುಮಾರು $400 ಅಂದ್ರೆ ಸುಮಾರು $32,000 ರಿಕ್ರೂಟ್ಮೆಂಟ್ ಫೀಸ್ ಎಲ್ಲ ಕೊಟ್ಟಲ್ಲಿ ಹೋದ್ರು. ಸೊ ಕತಾರಿಗೆ ಹೋದ್ಮೇಲೆ ಹೆಚ್ಚು ಕಮ್ಮಿ ಆಲ್ರೆಡಿ ಅವರು ಸಾಲದಲ್ಲೇ ಮುಳುಗ್ಬಿಟ್ರು. ಏನೋ ಗಾಯದ ಮೇಲೆ ಬರೆ ಅನ್ನೋ ರೀತಿಯಲ್ಲಿ ಕತಾರ್ನಲ್ಲಿ ಈ ಕಾರ್ಮಿಕರು ಕಫಾಲ ಅನ್ನೋ ದುಷ್ಟ ನೀತಿಯಲ್ಲಿ ಸಿಕ್ಕಾಕೊಂಡ್ರು. ಈ ಕಫಾಲ ಸಿಸ್ಟಮ್ನ ಒಂದು ರೀತಿ ಮಾಡರ್ನ್ ಸ್ಲೇವರಿ ಅಥವಾ ಆಧುನಿಕ ಜೀತ ಪದ್ಧತಿ ಅಂತ ಕೂಡ ನೀವು ಹೇಳ್ಬೋದು. ಯಾಕಂದ್ರೆ ಈ ಪದ್ಧತಿಯಡಿ ಕೆಲಸ ಕಾರ್ಮಿಕರು ಕಫೀಲ್ ಅನ್ನೋ ಯಜಮಾನನ ಮರ್ಜಿಯಲ್ಲಿ ಸಿಕ್ಕಾಕೊಂಡು ಬದುಕಬೇಕಾಗತ್ತೆ. ಈ ಕಫೀಲ್ ಅಲ್ಲಿ ಅವರಿಗೆ ಕೆಲಸ ಕೊಡೋ ಮಾಲೀಕ ಆಗಿರ್ತಾ ಇದ್ದ. ಆತ ವೀಸಾ, ಪಾಸ್ಪೋರ್ಟ್ ಎಲ್ಲ ವಶಪಡಿಸ್ಕೊಂಡು ಇಟ್ಕೊಂಡ್ಬಿಡ್ತಾ ಇದ್ದ. ಬೇರೆ ಕೆಲಸಕ್ಕೆ ಹೋಗೋಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಎಕ್ಸಿಟ್ ವೀಸಾಗಳನ್ನು ಕೂಡ ಕೊಡ್ತಾ ಇರಲಿಲ್ಲ. ಈ ವಲಸೆ ಕಾರ್ಮಿಕರು ಅವನು ಹೇಳಿದಾಗ ದೇಶ ಬಿಟ್ಟು ಹೋಗಬೇಕಾಗ್ತಾ ಇತ್ತು. ಕೆಲಸ ಕೂಡ ತುಂಬ ಕಠಿಣ ಆಗಿರ್ತಾ ಇತ್ತು. 40 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ನಲ್ಲಿ 50-60 ಕಿಲೋಮೀಟರ್ ದೂರ ಕಲ್ಲುಗಳನ್ನು ಸಾಗಿಸಬೇಕಾಗ್ತಾ ಇತ್ತು. ಅಂತಹ ಉರಿ ಬಿಸಿಲಿನಲ್ಲಿ ಕ್ರೀಡಾಂಗಣದ ಚಾವಣಿ ಮೇಲೆ ಕೂತು ವೆಲ್ಡಿಂಗ್ ಮಾಡಬೇಕಾಗ್ತಾ ಇತ್ತು. ಹಲವಾರು ಜನ ಈ ಸಮಯದಲ್ಲಿ ಗಂಭೀರ ಆರೋಗ್ಯ ಸಮಸ್ಯೆಗಳಿಗೂ ಕೂಡ ತುತ್ತಾಗ್ತಾ ಇದ್ರು. ಇದೆಲ್ಲ ಸರಿ, ವೇತನವಾದರೂ ಸರಿಯಾಗಿ ಸಿಗುತ್ತೆ ಅಂದರೆ ಅದು ಕೂಡ ಸಿಗ್ತಾ ಇರಲಿಲ್ಲ. ತಿಂಗಳಾನ್ಗಟ್ಟಲೆ ಸಂಬಳನೇ ಕೊಡ್ತಾ ಇರಲಿಲ್ಲ. 2016ರಲ್ಲಿ ಖಲೀಫಾ ಸ್ಟೇಡಿಯಂನಲ್ಲಿ ಕೆಲಸ ಮಾಡ್ತಿದ್ದ ಕಾರ್ಮಿಕರಿಗೆ ತಿಂಗಳಿಗೆ 800 ಕತಾರಿ ರಿಯಲ್ಸ್ ಅಂದರೆ ಸುಮಾರು $18,000 ಸಿಗ್ತಾ ಇತ್ತು ಅಂತ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ವರದಿಯಾಗಿದೆ. ನಾವೀಗ ಹೇಳ್ತಿರುವಂಥ ಇಷ್ಟು ಅಂಶ, ಖರ್ಚು ವೆಚ್ಚ ಅಥವಾ ಈ ಆರೋಪ ಪ್ರತ್ಯಾರೋಪ ಎಲ್ಲವೂ ಇದೆಯಲ್ಲ, ಇವೆಲ್ಲವೂ ಕೂಡ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ, ರೆಪ್ಯೂಟೆಡ್ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ವರದಿಯಾಗಿರೋ ಅಂಶಗಳನ್ನು ಸಂಗ್ರಹಿಸಿ ನಿಮ್ಮ ಮುಂದೆ ನಾವು ಇಡ್ತಿರೋದು. ಆ ಸಮಯದಲ್ಲಿ ಕತಾರ್ನಲ್ಲಿ ಮಿನಿಮಮ್ ವೇಜ್ ಅಥವಾ ಕನಿಷ್ಠ ವೇತನ ಅನ್ನೋದೇ ಇರಲಿಲ್ಲ. ಆದರೆ ಇವರು ಊರಲ್ಲಿದ್ದಾಗ ಗಳಿಸ್ತಾ ಇದ್ದದಕ್ಕಿಂತ ಕತಾರ್ನಲ್ಲಿ ಸಿಗ್ತಿದ್ದ ವೇತನ ಜಾಸ್ತಿನೇ ಆಗಿತ್ತು. ಹೀಗಾಗಿ ಇಷ್ಟೆಲ್ಲ ಕಷ್ಟ ಇದ್ರೂ ಕೂಡ ವಲಸೆ ಕಾರ್ಮಿಕರು ಹೋಗ್ತಾನೆ ಇದ್ರು. ಇನ್ನು ಈ ಕಾರ್ಮಿಕರು ಉಳಿದುಕೊಳ್ಳೋಕೆ ಇದ್ದ ಜಾಗಗಳು ಕೂಡ ವಾಸಯೋಗ್ಯ ಇರಲಿಲ್ಲ. ಕುಡಿಯೋಕೆ ನೀರಿರಲಿಲ್ಲ. ಒಂದೇ ಮನೆಯಲ್ಲಿ ಕುರಿ ಮಂದೆಯಂತೆ 10 ಜನರನ್ನ ತುಂಬಲಾಗ್ತಾ ಇತ್ತು. ಇಕ್ಕಟ್ಟಿನ ಜಾಗಗಳಲ್ಲಿ ಆ ಶೆಕೆಯಲ್ಲಿ 10 ಜನ ಅಕ್ಕಪಕ್ಕ ರಾಶಿ ತುಂಬಿಕೊಳ್ತಾ ಇದ್ರು ಮನೆಯಲ್ಲಿ. ಆ ರೀತಿ ಜಾಗಗಳಲ್ಲಿ ಅವ್ರನ್ನ ಇಟ್ಟು ಅಮಾನವೀಯವಾಗಿ ಟ್ರೀಟ್ ಮಾಡಲಾಗ್ತಾ ಇತ್ತು ಅಂತ ಕೂಡ ವರದಿ ಮಾಡಲಾಗಿದೆ. ಈ ಕಷ್ಟವನ್ನ ತಾಳಲಾರದೆ ಅತ್ತ ತಮ್ಮ ದೇಶಗಳಿಗೆ ವಾಪಸ್ ಕೂಡ ಹೋಗಲಾಗದೆ ಹಲವಾರು ಕಾರ್ಮಿಕರು ಆತ್ಮಹತ್ಯೆ ಮಾಡಿಕೊಂಡು ಪ್ರಾಣ ಬಿಟ್ಟಿದ್ದಾರೆ. 2016ರಲ್ಲಿ ಕತಾರ್ ತಾನು ಕಪಾಲ ಪದ್ಧತಿಯನ್ನ ತೆಗೆದು ಹಾಕಿದ್ದೀವಿ, ಇಷ್ಟೆಲ್ಲ ಸಮಸ್ಯೆ ಆಗ್ತಿದೆ, ನಾವು ತೆಗೆದು ಹಾಕ್ತೀವಿ ಅಂತ ಅನೌನ್ಸ್ ಮಾಡಿದ್ರು ಕೂಡ ಅದು ಕೇವಲ ಬಾಯಿ ಮಾತಾಗಿತ್ತು. ವಾಸ್ತವದಲ್ಲಿ ಕಪಾಲ ಜಾರಿಯಲ್ಲೇ ಇತ್ತು ಅಂತ ಮಾನವ ಹಕ್ಕು ಸಂಘಟನೆಗಳು ಪದೇ ವರದಿ ಮಾಡ್ತಾ ಇದ್ವು. 2017ರಲ್ಲಿ ಕತಾರ್ ಬೇಸಿಗೆಯಲ್ಲಿ ವಿಪರೀತ ಬಿಸಿಲು ಇದ್ದಾಗ ಯಾವುದೇ ಕೆಲಸ ಮಾಡಿಸಬಾರ್ದು ಅಂತ ಕೂಡ ನಿಷೇಧ ಹೇರ್ತು. ಇದೆಲ್ಲ ಸಮಸ್ಯೆ ಆಗ್ತಿರೋದು ಕತಾರ್ಗೂ ಕೂಡ ಗೊತ್ತಾಯಿತು. ಅವರು ಕೂಡ ಹೇಳಿದ್ರು ಇನ್ಮೇಲೆ ಬಿಸಿಲಿದ್ದಾಗ ಕೆಲಸ ಮಾಡಿಸಲ್ಲ ಅಂತ. ಆದರೂ ಕೂಡ ಬೇಸಿಗೆ ಬಿಟ್ಟು ಉಳಿದ ಟೈಮ್ನಲ್ಲಿ ಕತಾರ್ನಲ್ಲಿ ಬಿಸಿಲೇನು ಕಮ್ಮಿ ಇದೆಯಾ? ಇಲ್ಲ. ಈ ಬಿಸಿಲಿನಿಂದ ಹಲವಾರು ಜನ ಹೃದಯ ಸಂಬಂಧಿ ಕಾಯಿಲೆಗಳು ಉಂಟಾಗಿ ಕಾರ್ಮಿಕರು ಪ್ರಾಣ ಬಿಟ್ಟರು. ಗಾರ್ಡಿಯನ್ ಪತ್ರಿಕೆ ವರದಿ ಮಾಡಿದಂತೆ ಕತಾರ್ನಲ್ಲಿ ಫಿಫಾ ವಿಶ್ವಕಪ್ ಆಯೋಜನೆ ವಹಿಸಿದಾಗಿನಿಂದ ಸುಮಾರು 6,500ಕ್ಕೂ ಅಧಿಕ ಜನ ಪ್ರಾಣ ಬಿಟ್ಟಿದ್ದಾರೆ ಅಂತ ಗಾರ್ಡಿಯನ್ ವರದಿ ಮಾಡಿದೆ. ಆದರೆ ಕತಾರ್ ಮಾತ್ರ ಇದರಲ್ಲಿ 70% ಜನ ಹೃದಯಾಘಾತ, ಉಸಿರಾಟ ಸಮಸ್ಯೆಯಂತಹ ಸಹಜ ಕಾರಣಗಳಿಗೆ ಸಾವನ್ನಪ್ಪಿದ್ದಾರೆ ಅಂತ ಹೇಳಿದೆ. ಇಲ್ಲ ಅಂತ ಹೇಳಿಲ್ಲ. ಈ ಯಾವ ಪ್ರಕರಣಗಳಲ್ಲೂ ಕೂಡ ಮರಣೋತ್ತರ ಪರೀಕ್ಷೆನೇ ಆಗಿಲ್ಲ, ಯಾವುದೇ ಕಂಪನ್ಸೇಷನ್ ಕೂಡ ಕೊಟ್ಟಿಲ್ಲ ಅನ್ನೋದು ನಿಮ್ಮನ್ನು ದಿಗ್ಭ್ರಮೆಗೊಳಿಸಬಹುದು. ಮಾನವ ಹಕ್ಕು ಸಂಘಟನೆಗಳ ತೀವ್ರ ಒತ್ತಡದಿಂದಾಗಿ 2019ರಲ್ಲಿ ಕತಾರ್ ಸುಮಾರು 300 ಲೇಬರ್ ಕ್ಯಾಂಪ್ಗಳನ್ನು ಕ್ಲೋಸ್ ಮಾಡ್ತು. ಜೊತೆಗೆ ಹೊಸ ಗೈಡ್ಲೈನ್ಸ್ ಅನ್ನು ಕೂಡ ಜಾರಿ ಮಾಡ್ತು. ನಂತರದ ವರ್ಷದಲ್ಲಿ ಕಾರ್ಮಿಕರು ಎಕ್ಸಿಟ್ ವೀಸಾ ಇಲ್ಲದೆ ಯಾರ ಪರ್ಮಿಷನ್ಗೂ ಕಾಯ್ದೆ ಕತಾರ್ ಬಿಟ್ಟು ಹೋಗಬಹುದು ಅಂತ ಹೇಳ್ತು. ಕಳೆದ ಮೇ ತಿಂಗಳಲ್ಲಿ ಹ್ಯೂಮನ್ ರೈಟ್ಸ್ ಆರ್ಗನೈಸೇಷನ್ಗಳು ಈ ಪಾಪ ಕೃತ್ಯಕ್ಕೆ ಕೇವಲ ಕತಾರ್ ಅಷ್ಟೇ ಅಲ್ಲ, ಪಾಲುದಾರ ಫಿಫಾ ಕೂಡ ಇದಕ್ಕೆ ಉತ್ತರವನ್ನು ಕೊಡಬೇಕು ಅಂತ ಕೇಳಿದ್ವು. ಜೊತೆಗೆ ವಲಸೆ ಕಾರ್ಮಿಕರಿಗಾಗಿ $440 ಮಿಲಿಯನ್ ಅಂದರೆ 3.6 ಸಾವಿರ ಕೋಟಿ ರೂಪಾಯಿ ಅಂದರೆ ಫಿಫಾ ವಿಶ್ವಕಪ್ನ ಪ್ರೈಸ್ ಮನಿಗೆ ಸಮನಾದ ಕಾಂಪನ್ಸೇಷನ್ ಅಥವಾ ಪರಿಹಾರ ನಿಧಿಯನ್ನು ಕೊಡಬೇಕು ಅಂತ ಕೂಡ ಆಗ್ರಹ ಮಾಡಲಾಯಿತು. ಇನ್ನು ಕತಾರ್ ವಲಸೆ ಕಾರ್ಮಿಕರನ್ನು ನಡೆಸಿಕೊಂಡಿರುವುದರ ವಿರುದ್ಧ ಕೆಲ ಮಾನವ ಹಕ್ಕು ಸಂಘಟನೆಗಳು ಮಾತ್ರ ಅಲ್ಲ, ಹಲವಾರು ಫುಟ್ಬಾಲ್ ಆಟಗಾರರು, ಕ್ಲಬ್ಗಳು ಕೂಡ ವಿರೋಧ ವ್ಯಕ್ತಪಡಿಸಿವೆ. ಜರ್ಮನ್ ಫುಟ್ಬಾಲ್ ತಂಡ ತಮ್ಮ ಜರ್ಸಿ ಮೇಲೆ ಹ್ಯೂಮನ್ ರೈಟ್ಸ್ ಅಂತ ಬರ್ಕೊಂಡು ಆಟ ಆಡ್ತು.
ಇನ್ನು ವಿಶ್ವಕಪ್ನಲ್ಲೂ ಕೂಡ ಹಲವಾರು ಟೀಮ್ಗಳು ಫೀಲ್ಡ್ನಲ್ಲಿ ತಮ್ಮ ವಿರೋಧ ವ್ಯಕ್ತಪಡಿಸೋಕೆ ಪ್ಲಾನ್ ಮಾಡಿವೆ. ಡೆನ್ಮಾರ್ಕ್ ತಂಡ ತನ್ನ ರೆಡ್ ಜೆರ್ಸಿ ಬದಲು ಕಪ್ಪು ಬಣ್ಣದ ಜೆರ್ಸಿ ಧರಿಸೋದಾಗಿ ಅನೌನ್ಸ್ ಕೂಡ ಮಾಡಿಕೊಂಡಿದೆ. ಇನ್ನು ಕತಾರ್ ತನ್ನ ಇಮೇಜ್ ಅನ್ನ ಮೇಂಟೈನ್ ಮಾಡೋಕೆ ಏನೂ ಆಗಿಲ್ಲ ಅಂತ ತೋರಿಸ್ಕೊಳ್ಳೋಕೆ ಹಲವಾರು ಪ್ರಯತ್ನ ಮಾಡ್ತಾ ಇದೆ. ಫುಟ್ಬಾಲ್ನ ದಿಗ್ಗಜ ಆಟಗಾರ ಡೇವಿಡ್ ಬೆಕಮ್ರನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಮಾಡ್ಕೊಳ್ಳೋಕೆ ಬರೋಬ್ಬರಿ 2,000 ಕೋಟಿ ರೂಪಾಯಿ ಪೇ ಮಾಡೋಕೆ ಮುಂದಾಗಿದೆ. ಪ್ರಮೋಷನಲ್ ವಿಡಿಯೋಗಳಲ್ಲಿ ಕತಾರನ್ನ ಭೂಮಿಯ ಮೇಲಿನ ಸ್ವರ್ಗ, ಪರ್ಫೆಕ್ಟ್ ಟೂರಿಂಗ್ ಡೆಸ್ಟಿನೇಷನ್ ಅಂತ ಪ್ರಾಜೆಕ್ಟ್ ಮಾಡ್ತಾ ಇದೆ ಮತ್ತು ಅದು ವರ್ಕೌಟ್ ಕೂಡ ಆಗ್ತಾ ಇದೆ. ಕತಾರ್ನ ವಿಶ್ವಕಪ್ನ ಟಿಕೆಟ್ಗಳಿಗೆ ದಾಖಲೆ ಪ್ರಮಾಣದ ಬೇಡಿಕೆ ಉಂಟಾಗಿದೆ. ಈ ವಿಶ್ವಕಪ್ನಿಂದ ಕತಾರ್ $17 ಬಿಲಿಯನ್ ಅಂದರೆ ಸುಮಾರು 1.36 ಲಕ್ಷ ಕೋಟಿ ರೂಪಾಯಿ ಆದಾಯ ಗಳಿಸೋ ನಿರೀಕ್ಷೆಯಲ್ಲಿದೆ. ಆದರೆ ಸೌದಿ ಅರೇಬಿಯಾಗಿಂತಲೂ 200 ಪಟ್ಟು ಚಿಕ್ಕದಾಗಿರೋ ಈ ಪುಟ್ಟ ದೇಶ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹೊರಗಿನಿಂದ ಬರೋ ಜನರನ್ನ ಹೇಗೆ ಮ್ಯಾನೇಜ್ ಮಾಡುತ್ತೆ ಅನ್ನೋದು ದೊಡ್ಡ ಪ್ರಶ್ನೆಯಾಗಿದೆ. ಕತಾರ್ನ ಪ್ರವಾಸೋದ್ಯಮ ಇಲಾಖೆ ಪ್ರಕಾರ ಅಲ್ಲಿ ಸುಮಾರು 30,000 ಹೋಟೆಲ್ ರೂಮ್ಗಳಿವೆ. ಆದರೆ ಅದರಲ್ಲಿ 80% ರೂಮ್ಗಳನ್ನು ಫಿಫಾನೇ ತನ್ನ ಅತಿಥಿಗಳಿಗಾಗಿ ಬುಕ್ ಮಾಡಿಕೊಂಡಿದೆ. ಇದರ ಜೊತೆಗೆ ಕತಾರ್ 2 ಕ್ರೂಸ್ ಶಿಪ್ ಅಥವಾ ಐಷಾರಾಮಿ ಹಡಗುಗಳನ್ನು ಲೀಸಿಗೆ ತಗೊಂಡಿದೆ. ಆದರೆ ಇದರಲ್ಲಿ ಸುಮಾರು 10,000 ಜನ ಅಷ್ಟೇ ಹಿಡಿಸಬಹುದು. ಇದನ್ನು ಬಿಟ್ಟರೆ ಕತಾರ್ ಮರುಭೂಮಿಯಲ್ಲಿ ಟೆಂಟ್ ಹಾಕ್ಕೊಡ್ತೀವಿ ಅಂತ ಹೇಳಿದೆ. ಅದು ಹೇಗಿರುತ್ತೋ ದೇವರೇ ಬಲ್ಲ. ಇನ್ನು ಕತಾರ್ ಇಸ್ಲಾಮಿಕ್ ರಾಷ್ಟ್ರ. ಇಲ್ಲಿ LGBTQ ಅಂದರೆ ಸಲಿಂಗ ಸಮುದಾಯಕ್ಕೆ ವಿರೋಧ ಇದೆ, ಕಾನೂನು ಪ್ರಕಾರ ನಿಷಿದ್ಧ ಇದೆ. ಹೀಗಾಗಿ ಆ ಸಮುದಾಯವನ್ನು ಕತಾರ್ ಒಳಗೆ ಬಿಟ್ಟುಕೊಳ್ಳುತ್ತಾ ಅನ್ನೋದೇ ಪ್ರಶ್ನೆ ಇಲ್ಲಿ. ಇಷ್ಟು ಮಾತ್ರ ಅಲ್ಲ, ಬರೀ ಮೂಲ ಸೌಕರ್ಯ ಮಾತ್ರ ಅಲ್ಲ, ಇಷ್ಟು ಜನಕ್ಕೆ ಸೆಕ್ಯೂರಿಟಿ ಕೊಡೋದು ಹೇಗೆ? ಅಷ್ಟು ದೊಡ್ಡ ಪ್ರಮಾಣದ ಸೆಕ್ಯೂರಿಟಿ ಪಡೆ ಕತಾರ್ ಬಳಿ ಇದೆಯಾ? ಅದು ಕೂಡ ಇಲ್ಲ. ಹೀಗಾಗಿ ಪಾಕಿಸ್ತಾನದ ಸೇನೆಯನ್ನು ಕರೆಸ್ಕೋತಾರಂತೆ. ಪಾಕ್ ಸೈನಿಕರು ಕತಾರ್ಗೆ ಹೋಗಿ ಅಲ್ಲಿ ಫಿಫಾಗೆ ಬರುವಂಥ ಪ್ರೇಕ್ಷಕರು ಮತ್ತು ಆಟಗಾರರಿಗೆ ಸೆಕ್ಯೂರಿಟಿಯನ್ನು ಕೊಡ್ತಾರಂತೆ. ಪಾಕ್ ಸೇನೆ ಫಿಫಾ ವಿಶ್ವಕಪ್ಗೆ ಸೆಕ್ಯೂರಿಟಿ ಕೊಡೋಕೆ ಕತಾರ್ಗೆ ಹೋಗುತ್ತಂತೆ. ಇದು ಬಹುಶಃ ಈ ಶತಮಾನದ ಅತಿ ದೊಡ್ಡ ಜೋಕ್ ಅಂತ ಕಾಣುತ್ತೆ. ಪಾಕ್ ಸೇನೆ ಸೆಕ್ಯೂರಿಟಿ ಕೊಡೋಕೆ ಕತಾರ್ಗೆ ಹೋಗೋದು, ಇವ್ರಿಗೆ ಬೇರೆ ಯಾರೂ ಸಿಗಲಿಲ್ವ ಇವರಿಗೆ? ಭಾಳ ಆಶ್ಚರ್ಯ. ಯಾಕಂದರೆ ಬೇರೆ ಪ್ರೊಫೆಷ್ನಲ್ ಆರ್ಮಿ ಸೆಕ್ಯೂರಿಟಿ ಕೊಡೋಕ್ಕೆಲ್ಲ ಹಾಗೆಲ್ಲ ಸೆಕ್ಯೂರಿಟಿ ಗಾರ್ಡ್ಗಳ ಥರ ಹೋಗೋಲ್ವಲ್ಲ, ಬಹುಶಃ ಅದಕ್ಕೆ ಅಂತ ಕಾಣುತ್ತೆ. ಗೊತ್ತಿಲ್ಲ ಏನಕ್ಕೆ ಈ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅಂತ. ಹೋಟೆಲ್ ಕತಾರ್ಗೆ ಸೆಕ್ಯೂರಿಟಿ ಗಾರ್ಡ್ಗಳ ಕೊರತೆ ಇತ್ತು. ಪಾಕಿಸ್ತಾನಕ್ಕೆ ಒಬ್ಬ ಶ್ರೀಮಂತ ಗೆಳೆಯ ಕೂಡ ಬೇಕಾಗಿತ್ತು. ಒಂದಷ್ಟು ದುಡ್ಡು ಕೂಡ ಕೊಡ್ತಾರೆ, ಫ್ರೀ ಏನು ಹೋಗಲ್ಲ. ಆ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದಾರೆ ಅಂತ ಕಾಣುತ್ತೆ. ಸೊ ಈ ರೀತಿ ಇಷ್ಟೆಲ್ಲ ಗೊಂದಲ, ಗೋಜಲು, ಬಹಳ ಕಿರಿಕಿರಿಗಳ ಮಧ್ಯೆ ವಿಶ್ವದ ಬಹುದೊಡ್ಡ ಕ್ರೀಡಾ ಸಮಾರಂಭ ನಡೆಸೋ ಜವಾಬ್ದಾರಿಯನ್ನು ಕತಾರ್ ನಿಭಾಯಿಸ್ತಾ ಇದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.